ಕ್ಷಮಿಸಿ ಸರ್, ಡ್ಯೂಟಿಗೆ ಬರೋದು 10 ನಿಮಿಷ ತಡ ಆಗೋಯ್ತು. ಬರುವಾಗ ದಾರಿಲಿ ಗಾಡಿ ಕೆಟ್ಟೋಯ್ತು, ಹಾಗಾಗಿ ನಡ್ಕೊಂಡೇ ಬಂದೆ. ಜಯರಾಮ, ನಿನ್ ಕೆರಿಯರಲ್ಲೇ ಇದೇ ಫಸ್ಟ್ ಟೈಮ್ ಅಲ್ವಾ ನೀನ್ ಲೇಟಾಗಿ ಬರ್ತಾ ಇರೋದು? ಹೌದು ಸರ್. ಯಾಕೋ ನಿನ್ ಟೈಮೇ ಸರಿ ಇಲ್ಲ ಜಯರಾಮ. ಯಾಕೆ ಸರ್? ನಿನ್ನಲ್ಲಿರೋ ನಿಯತ್ತು ನಿನ್ನನ್ನು ಕಾಪಾಡಿಲ್ಲ. ಜಯರಾಮ, ಇದನ್ನ ತಗೋ. ಏನ್ ಸರ್ ಇದು? ಓದು. ಏನ್ ಸರ್ ಇದು? ಸಸ್ಪೆನ್ಷನ್ ಆರ್ಡ್ರು. ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕಲ್ವ ಜಯರಾಮ? ತಪ್ಪು ಮಾಡಿರೋದು ನಾನಲ್ಲ, ನೀವಲ್ವಾ ಸರ್? ಹೌದು ಜಯರಾಮ, ಆದರೆ ನಾನು ಮಾಡಿರೋ ತಪ್ಪನ್ನ ನಿನ್ನ ಮೇಲೆ ಹಾಕ್ಕೊಂಡಿದ್ಯಲ್ಲ, ಈ ವಿಷಯದಲ್ಲಿ ನಿನ್ನನ್ನು ಮೆಚ್ಚಿನ ಕಣಪ್ಪ. ಈ ಜನಗಳ ದೃಷ್ಟಿಲಿ ನೀನು ಲಂಚ್ಕೋರ ಅನ್ಸ್ಕೊಂಡ್ಬಿಟ್ಟಿದ್ಯಾ, ಅದಕ್ಕೆ ನಿನಗೆ ಶಿಕ್ಷೆ ಆಗ್ಬೇಕಲ್ವಾ? ಹೇಗೂ ಈ ವಿಷಯ ಜನರು ಗೊತ್ತಾಗಿಲ್ಲ, ಹೈಯರ್ ಆಫೀಸರ್ ಪ್ರೆಷರು, ಅದಕ್ಕೆ ಸಸ್ಪೆಂಡ್ ಆಗಿದೆಯಾ. ನೋಡು, ಇದರಿಂದ ನಿನ್ನನ್ನು ಬಚಾವ್ ಮಾಡೋ ಜವಾಬ್ದಾರಿ ನಂದು, ಸರಿನಾ? ಸದ್ಯಕ್ಕೆ ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಎಲ್ಲ ಹೀಗೆ ನಾರ್ಮಲ್ ಆಗಿ ನಡೀಲಿ, ಆಮೇಲೆ ಎಲ್ಲ ತಾನಾಗಿ ತಾನೇ ಸರಿ ಹೋಗುತ್ತೆ. ಎಷ್ಟು ದಿನ ಹೀಗೆ ಇರ್ಬೇಕಾಗುತ್ತೆ ಸರ್? ಐ ಡೋಂಟ್ ನೋ. ಏನ್ ಸರ್, ನೀವು ನನ್ನನ್ನು ಬಚಾವ್ ಮಾಡ್ತೀರಿ ಅಂತ ನಿಮ್ಮ ಮಗಳು ನನ್ನ ಹತ್ರ ಹೇಳಿದಾರೆ ಸರ್. ಮಾಡ್ತೀನಪ್ಪ, ನಿನ್ನನ್ನು ಖಂಡಿತ ಬಚಾವ್ ಮಾಡೇ ಮಾಡ್ತೀನಿ. ಆದರೆ ಸದ್ಯದ ಪರಿಸ್ಥಿತಿಲಿ ಐ ಕಾಂಟ್ ಹೆಲ್ಪ್ ಯು. ಮತ್ತೆ ಮುಂದೆ ನನ್ನ ಗತಿ? ನೋಡಿ ಜಯರಾಮ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಉಳಿದಿದ್ದು ನೀನು ನಂಬ್ಕೊಂಡಿದ್ಯಲ್ಲ ದೇವರು, ಅವ್ರ ಕೈಗೆ ಬಿಟ್ಟಿದ್ದು. ಹೇಗಿದ್ರು ಇವತ್ತು ಶುಕ್ರವಾರ, ಅನ್ನಪೂರ್ಣೇಶ್ವರಿ ದೇವಿಗೋ ಅಥವಾ ಶಾರದಾಂಬೆ ಸನ್ನಿಧಿಗೆ ಹೋಗಿ ಬೇಡ್ಕೊಂಡು ಬಾ. ತಗೋ ಜಯರಾಮ. ಯಾಕೆ ಸರ್ ಇದು? ಶೃಂಗೇರಿ ನದಿಲಿರೋ ಮೀನ್ಗೆ ಸ್ವಲ್ಪ ಕಳ್ಳೆಪುರಿ ತಿನ್ಸು, ಒಳ್ಳೇದಾಗತ್ತೆ. ತಗೋ. ಎಲ್ಲ ದಯವೇಚ್ಛೆ. ಗಾಡಿ ತೆಗಿಯಪ್ಪ.